ಸಿನಿಮಾ ಪಾತ್ರ, ನಿರ್ದೇಶನ, ನಿರ್ಮಾಣ, ಕ್ರಿಕೆಟು, ಕಿರುತೆರೆ, ಬೆಳ್ಳಿತೆರೆ ಎಲ್ಲೇ ಹೋದರೂ ನಿಮ್ಮ ಛಾಪನ ಮೂಡಿಸಿ ಇವತ್ತಿಗೆ 30 ವರ್ಷಗಳಾಯಿತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಾ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನು ಕೇಳೋಕ್ಕೆ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನು ನೆನೆಸ್ಕೊಂಡಾಗ, ಈ ಕೂಗನ್ನು ಕೇಳಿಸ್ಕೊಂಡಾಗ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 ಇಯರ್ಸ್. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 ಇಯರ್ಸ್ ನೀವೇನು ಹೇಳ್ತೀರಿ, ನನಗೆ ಎಲ್ಲದಕ್ಕಿಂತ ಮೆಚ್ಚುಗೆ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನು ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಲಿಸೇ ಇಲ್ಲ. ರೈಟ್. ಸೊ 30 ಇಯರ್ಸ್ ಹೋಗಿದ್ದು ಗೊತ್ತಾಗಿಲ್ಲ ಅಫ್ಕೋರ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತೂ ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನೂ 30 ವರ್ಷ ಮುಗಿಯಲ್ಲಮ್ಮ. ಥ್ಯಾಂಕ್ ಯು. ಹಾಗಾದರೆ ಆ ಹಸಿವು ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀವಿ ಸರ್. ಆವಾಗ AVಯಲ್ಲಿ ನಿಮ್ಮ ತಾಯಿಯ ಒಂದು ತುಣುಕನ್ನು ಹಾಕಿದರು. ಅವ್ರು ಹೇಳಿದಂಥ ಮಾತನ್ನೇ ಇವತ್ತು ನಾವು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀವಿ. 30 ಅಲ್ಲ, 60 ಅಲ್ಲ, 100 ವರ್ಷಗಳ ಕಾಲ ನೀವು ಚೆನ್ನಾಗಿರಬೇಕು, ನೀವು ಪ್ರಖರವಾಗಿ ಬೆಳಗ್ತಾ ಇರಬೇಕು, ನಿಮ್ಮ ಚಿತ್ರಗಳ ಮೂಲಕ ನಮ್ಮನ್ನು ರಂಜಿಸ್ತಾ ಇರಬೇಕು ಅಂತ ಆ ತಾಯಿಯ ಮಾತುಗಳ ಮೂಲಕ ನಾವು ಹಾರೈಸ್ತೀವಿ ಸರ್. 30 ವರ್ಷಗಳನ್ನು ನಮಗಾಗಿ ಕೊಟ್ಟಂಥ ಕಿಚ್ಚ ಸುದೀಪ್ ಸರ್ಗೆ ಒಮ್ಮೆ ಎದ್ದು ನಿಂತು ಚಪ್ಪಾಳೆ ಬರಲಿ ಅಭಿಮಾನಿಗಳೇ. ಇಷ್ಟರ ಮಟ್ಟಿಗೆ ಕನ್ನಡಿಗರನ್ನ ರಂಜಿಸಿದ್ದಾರೆ ನಮ್ಮ ನೆಚ್ಚಿನ ಕನ್ನಡದ ಹೆಮ್ಮೆ ಕಿಚ್ಚ ಸುದೀಪ್ ಸರ್. ಸರ್, ನೀವು ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಗೆ ನಾವೇನು ಕೊಡೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲೂ. ಆದರೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ ಇದೆ, ಅದನ್ನು ತಾವು ಸ್ವೀಕರಿಸಬೇಕಾಗಿ ಕೋರಿಕೆ ಪ್ಲೀಸ್ ಸರ್. ಇದರ ಜೊತೆಗೆ ಈ ಕಿರುಕಾಣಿಕೆಯನ್ನು ಕೊಡಬೇಕಾದ್ರೆ ಮೇ ಐ ಆಲ್ಸೋ ರಿಕ್ವೆಸ್ಟ್ AP ಅರ್ಜುನ್ ಸರ್, ರಾಜೀವ್ ಅವರು, ವಿನಯ್ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಜಾಯಿನ್ ಆಗಿ ಪ್ಲೀಸ್. ಬರೆಯದ